ಕುಕು ಟಿವಿ ಪ್ಲೀಸ್ ಸಬ್ಸ್ಕ್ರೈಬ್. ಕುಕು ಟಿವಿ ಉಡುಪಿಗೆ ಮತ್ತೊಮ್ಮೆ ಸ್ವಾಗತ. ನಾನೊಬ್ಬ ಅನಾಥ ನಾಯಿ. ನನ್ನ ಗೆಳೆಯ ಮನುಷ್ಯ ಒಂದು ಬೀದಿ ನಾಯಿಯ ಕಣ್ಣಿನಿಂದ ಆತನು ನೋಡಿದ ಮನುಷ್ಯನ ಜಗತ್ತು. ಈ ಕತೆ ಒಂದು ಬೀದಿ ನಾಯಿ ಮತ್ತು ಮನುಷ್ಯನ ನಡುವಿನ ಬಾಂಧವ್ಯವನ್ನು ತೋರಿಸುತ್ತದೆ. ಅವನು ಬೀದಿಯಲ್ಲಿ ಹುಟ್ಟಿದ್ದ, ಆದರೆ ಅವನು ನಿಷ್ಠೆಯಿಂದ, ಪ್ರೀತಿಯಿಂದ ಮತ್ತು ಮನುಷ್ಯನ ಶುದ್ಧಿಯಿಂದ ಬದುಕಿದ. ಅವನ ಗೆಳೆಯನು ಮನುಷ್ಯ, ಒಂದು ಬಡ ಚಾ ಅಂಗಡಿಯ ಹುಡುಗ. ಈ ಇಬ್ಬರ ನಡುವಿನ ರೂಪುಗೊಂಡಿದ್ದ ಸ್ನೇಹ ಒಂದು ದಿನ ಬದಲಾಗಿತ್ತು, ಹೃದಯ ಸ್ಪರ್ಶಿಸುವಂತೆ. ಇಲ್ಲಿ ಬೀದಿ ನಾಯಿಯೊಂದು ತನ್ನ ಬದುಕಿನ ಕೆಲವೊಂದು ಮರೆಯಲಾಗದ ವಿಷಯಗಳನ್ನು ಕಥೆಯ ರೂಪದಲ್ಲಿ ಹೇಳುತ್ತದೆ ಹಾಗೂ ಪ್ರಾಣಿಗಳ ಮೇಲೆ ದಯೆ ತೋರಿಸುವಂತೆ ಮನುಷ್ಯರ ಬಳಿ ಮನವಿ ಮಾಡಿಕೊಳ್ಳುತ್ತದೆ. ಇದು ಒಂದು ಸುಂದರವಾದ ಕಥೆ. ಕೊನೆಯವರೆಗೆ ನೋಡಿ. ನಾನೊಬ್ಬ ಬೀದಿ ನಾಯಿ. ನನಗೆ ಹೆಸರಿಲ್ಲ, ಮನೆ ಇಲ್ಲ. ರಸ್ತೆಯ ಬದಿಯಲ್ಲಿ ಮಲಗಿಕೊಂಡಾಗ ಗಾಡಿ ಹೊಡೆದ ಗುರುತು ಮುಖದ ಬಲಬದಿಯಲ್ಲಿತ್ತು. ಆದರೆ ಒಂದು ಹೆಮ್ಮೆ, ನಾನು ಒಬ್ಬ ಮಾನವನ ಗೆಳೆಯನಾಗಿದ್ದೇನೆ. ಅವನ ಹೆಸರು ರಘು, ಒಂದು ಚಿಕ್ಕ ಚಹಾ ಅಂಗಡಿಯ ಬಡ ಹುಡುಗ. ನಾನು ಹುಟ್ಟಿದ್ದು ಬೀದಿಯ ಅಂಡರ್ ಬ್ರಿಡ್ಜ್ ಬಳಿ. ನನ್ನ ತಾಯಿ ಮೀನಿನ ಮಾರುಕಟ್ಟೆಯಲ್ಲಿ ಉಳಿದ ತುಣುಕುಗಳನ್ನು ತಿಂದು ನಮ್ಮನ್ನು ಬೆಳೆಸಿದರು. ಆದರೆ ಜೀವನ ಹಗುರವಿರಲಿಲ್ಲ. ಯಾರೋ ನನ್ನ ತಾಯಿಯ ಮೇಲೆ ಪಟಾಕಿ ಹಾಕಿದ ಕ್ಷಣ ನಾನು ನನ್ನ ತಾಯಿಯನ್ನು ಕಳೆದುಕೊಂಡು ಅನಾಥನಾದೆ. ಅಷ್ಟರಲ್ಲಿ ನಾನು ನೋಡಿದ್ದು ನನ್ನ ಪ್ರೀತಿಯ ಮನುಷ್ಯ ರಘುವನ್ನು. ಅವನು ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು. ನನ್ನ ಕಣ್ಣಲ್ಲಿ ನೀರಿದ್ದರೂ ಅವನ ಕಣ್ಣಲ್ಲಿ ದಯೆ ಇತ್ತು. ಅವನು ನನ್ನ ಮುಂದೆ ಒಂದು ಬಿಸಿಯಾದ ಚಪಾತಿ ಹಾಕಿದ. ನಾನು ಮೊದಲು ಹೆದರಿ ಹಿಂದೆ ಹೋದೆ. ಆದರೆ ರಘುವಿನ ಕಣ್ಣಲ್ಲಿ ಇದ್ದ ಆ ದಯೆ ಆ ಚಪಾತಿಯನ್ನು ತಿನ್ನುವಂತೆ ಮಾಡಿತು. ಆದರೆ ನಾನು ಕೋಪದ ಜನರ ಜಗತ್ತನ್ನು ನೋಡಿದ್ದೆ. ಇವನು ಮಾತ್ರ ಬೇರೆಯಾದ. ಅವನು ನನ್ನನ್ನು ಬುದ್ಧಿ ಎಂದು ಹೆಸರಿಟ್ಟು ಕರೆಯತೊಡಗಿದ. ನಿನ್ನ ಕಣ್ಣಲ್ಲಿ ಚಲಿಸುವ ಭಾವನೆ ಇದೆ ಬುದ್ಧಿ, ನೀನು ಸುಮ್ಮನೆ ನಾಯಿಯಲ್ಲ ಎಂದು ರಘು ಹೇಳಿದ. ಪ್ರತಿಯೊಂದು ಬೆಳಿಗ್ಗೆಯೂ ಅವನು ಚಹಾ ತಯಾರಿಸುತ್ತಿದ್ದಾಗ ನಾನು ಅಂಗಡಿಯ ಬದಿಯಲ್ಲಿ ಕುಳಿತಿದ್ದೆ. ಶಾಲೆಗೆ ಹೋಗುವ ಮಕ್ಕಳು ನನ್ನ ತಲೆಯ ಮೇಲೆಗೆ ತಟ್ಟುತ್ತಿದ್ದರು. ಒಂದು ದಿನ ನಾನು ಒಂದು ಮಗು ರಸ್ತೆಯಲ್ಲಿ ಬಿದ್ದು ಹೋಗುತ್ತಿದ್ದಾಗ ಅವನನ್ನು ಎಚ್ಚರಿಸಿ ಜೀಪ್ನಿಂದ ತಪ್ಪಿಸಿದೆ. ಆಗ ರಘು ಹೇಳಿದನು, ನಿನ್ನ ಜೀವನ ಇಷ್ಟು ಬೆಲೆ ಬಾಳುತ್ತದೆ ಎಂದು ನನಗೆ ಈಗ ಗೊತ್ತಾಯಿತು. ನೀನು ಒಂದು ಜೀವವನ್ನು ಬದುಕಿಸಿದೆ ಬುದ್ಧಿ ಎಂದು ಹೇಳಿದನು. ಒಂದು ದಿನ ಮಧ್ಯಾಹ್ನದ ಹೊತ್ತಿಗೆ ಕೆಲವರು ಬಟ್ಟೆ ಅಂಗಡಿಯ ಮುಂದೆ ನಿಂತು ನನಗೆ ಕಲ್ಲು ಎಸೆದರು. ನಾನು ಓಡಿದೆ. ಆದರೆ ರಘು ಬಂದನು. ಅವರ ಮುಂದೆ ನಿಂತು ಹೀಗೆ ಕಿರಿಚಿದ, ಇವನು ನನ್ನ ಪ್ರೀತಿಯ ಗೆಳೆಯ, ಇವನು ಯಾರಿಗೂ ಕಚ್ಚುವುದಿಲ್ಲ. ಇದನ್ನು ಕೇಳಿದ ಅಲ್ಲಿ ಇದ್ದ ಜನರೆಲ್ಲರೂ ದೂರ ಹೋದರು. ನನ್ನ ಕಣ್ಣಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವನು ನನ್ನನ್ನು ಮನುಷ್ಯನಂತೆ ನೋಡಿದರು. ರಘು ತನ್ನ ಅಂಗಡಿ ಮುಚ್ಚಿದ ಮೇಲೆ ನನ್ನನ್ನು ಅಕ್ಕಪಕ್ಕದ ಹಣ್ಣಿನ ಪೆಟ್ಟಿಗೆಯನ್ನು ಒಟ್ಟು ಮಾಡಿಸಿ ಹಾಸಿಗೆಯಂತೆ ಮಾಡಿ ಅದರಲ್ಲಿ ಮಲಗುವಂತೆ ಹೇಳಿದನು. ಅದರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕಿದ. ಹಗುರ ಚಳಿಯಲ್ಲಿ ನಾನೊಬ್ಬನೇ ಅಲ್ಲ ಎನ್ನುವ ಭರವಸೆ. ನಾನು ತಲೆಯನ್ನೆತ್ತಿ ಆತನ ಕೈ ನೆಕ್ಕಿದಾಗ ರಘು ನಗುತ್ತಾ ನನ್ನ ತಲೆ ಸವರುತ್ತಿದ್ದ. ಆಗ ನಾನು ಯೋಚಿಸುತ್ತಿದ್ದೆ, ಇವನಂತೆ ಪ್ರಾಮಾಣಿಕ ಮನುಷ್ಯರು ಕೆಲವರು ಇನ್ನೂ ಈ ಭೂಮಿ ಮೇಲೆ ಇದ್ದಾರೆ ಎನ್ನುವುದಕ್ಕೆ ಈ ರಘುವೇ ಸಾಕ್ಷಿ. ಒಂದು ದಿನ ರಘು ಅನಾರೋಗ್ಯದಿಂದ ಕುಸಿದನು. ಆಸ್ಪತ್ರೆಗೆ ಬರಲು ಹಣವಿಲ್ಲ. ನಾನು ಅಂಗಡಿಯ ಎದುರು ಕೂಗಿ ಕೂಗಿ ಗಂಟಲನ್ನು ಒಣಗಿಸಿಕೊಂಡೆ. ಕೊನೆಗೆ ಹಾಸ್ಟೆಲ್ನಲ್ಲಿ ಬರುವ ಕೆಲವು ವಿದ್ಯಾರ್ಥಿಗಳು ಸೇರಿ ಆತನ ಚಿಕಿತ್ಸೆ ಮಾಡಿದರು. ಆದರೂ 2 ದಿನ ಆತ ಸುಮ್ಮನಾಗಿದ್ದ. ನನ್ನ ಎದೆಯಲ್ಲಿ ಭಯ. ನಾನು ಮತ್ತೊಮ್ಮೆ ನನ್ನ ಪ್ರೀತಿಯವರನ್ನು ಕಳೆದುಕೊಳ್ಳಬೇಕಾಗುತ್ತದೆಯೇ ಎಂದು. ಚಿಕಿತ್ಸೆಯಿಂದ ಚೇತರಿಸಿಕೊಂಡ ರಘು ನನ್ನ ಪಕ್ಕಕ್ಕೆ ಬಂದು ಅಪ್ಪಿಕೊಂಡನು. ಆತನು ಹೇಳಿದನು, ನೀನೆ ನನ್ನ ಪ್ರಾಣವನ್ನು ಉಳಿಸಿದೆ ಬುದ್ಧಿ. ನನಗೆ ಶಕ್ತಿ ಬಂದ ತಕ್ಷಣ ನಾನೊಂದು ಪ್ರಾಣಿಗಳ ಆಶ್ರಯ ಗೃಹ ತೆರೆಯುತ್ತೇನೆ ಎಂದನು. ಈ ಮಾತನ್ನು ಕೇಳಿ ನಾನು ನಿಟ್ಟುಸಿರು ಬಿಟ್ಟೆ.
ನನ್ನ ಸ್ನೇಹದಿಂದ ಇವನು ಪ್ರೇರಣೆಯಾಗಿದ್ದ. 3 ತಿಂಗಳ ನಂತರ ರಘು ಒಂದು ಸಣ್ಣ ಶುಚಿಯಾದ ಪ್ರಾಣಿ ಆಶ್ರಯ ಕಟ್ಟಡ ಆರಂಭಿಸಿದ. ಅನಾಥ ನಾಯಿಗಳು, ಕೊಕ್ಕರೆಗಳು, ಬೆಕ್ಕಿಗಳು, ಹೀಗೆ ಎಲ್ಲ ಅನಾಥ ಪ್ರಾಣಿ ಪಕ್ಷಿಗಳು. ನಾನು ಆ ಮನೆಯ ಮೊದಲ ನಿವಾಸಿ. ಬಡವನಿಂದ ಪ್ರೇರಣೆ ಪಡೆದು ಅನಾಥ ಪ್ರಾಣಿ ಪಕ್ಷಿಗಳಿಗೆ ಜೀವನ ಕೊಡುವ ಮಾನವ ಇವನು, ನನ್ನ ಪ್ರೀತಿಯ ಮನುಷ್ಯ. ಪತ್ರಿಕೆಗಳು ಬರೆಯತೊಡಗಿದವು. ಬೀದಿ ನಾಯಿಂದ ಪ್ರೇರಣೆ ಪಡೆದ ವ್ಯಕ್ತಿ 100 ಅನಾಥ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದ ಕತೆ. ಆದರೆ ನನಗೆ ಪ್ರಶಸ್ತಿ ಬೇಡ. ನನಗೆ ಬೇಕಾದದ್ದು ಒಂದು ಸಣ್ಣ ನಗು, ಒಂದು ದಯೆಯ ಸ್ಪರ್ಶ. ನಾನೊಬ್ಬ ಪ್ರಾಣಿ, ಆದರೆ ನನ್ನ ಹೃದಯದಲ್ಲಿ ಮನುಷ್ಯನಿಗೆ ಬೇಕಾದ ಮೌಲ್ಯಗಳು ತುಂಬಿವೆ. ಓ ನನ್ನ ಪ್ರೀತಿಯ ಮನುಷ್ಯರೇ, ದಯವಿಟ್ಟು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಿ. ಪ್ರೀತಿಗೆ ಭಾಷೆ ಬೇಡ, ಅದು ಪ್ರಾಣಿಯಲ್ಲಿಯೂ ಇರಬಹುದು. ಒಂದು ಸಣ್ಣ ದಯೆಯ ಸ್ಪರ್ಶ ಒಂದು ಮನುಷ್ಯನ ಬದುಕನ್ನೇ ಬದಲಾಯಿಸಬಹುದು. ವೀಕ್ಷಕರೇ, ಈ ಸುಂದರವಾದ ಕಥೆಯು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಹಾಗೂ ಕಮೆಂಟ್ಸ್ ಮಾಡಿ. ಹಾಗೆಯೇ ಕೂಕು ಟಿವಿ ಉಡುಪಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡುವುದು ಮಾತ್ರ ಮರೆಯಬೇಡಿ. ಧನ್ಯವಾದಗಳು. Cuckoo TV, please subscribe.